ನಮ್ಮ ಪಕ್ಷದಲ್ಲಿ ಕ್ಲೇಮೇ ಮಾಡಬೇಕಾಗಿಲ್ಲ. ಕೇಳಿ, 80 ವರ್ಷಗಳಲ್ಲಿ ಮುಖ್ಯಮಂತ್ರಿ ಕೊಡಿ ಕೇಳ್ತಾನೆ ಇದ್ದಾರಲ್ಲ. ಅಧ್ಯಕ್ಷರಾಗಿ ಪರಮೇಶ್ವರ್ ಅವರು ರಾಜ್ಯ ಸುತ್ತಿ ಕೆಲಸ ಮಾಡಿದಾಗ 50 ವರ್ಷದಿಂದ ನಾನು ಕೆಲಸ ಮಾಡ್ತೀನಿ ಅಂತ ಒಬ್ರು, 60 ವರ್ಷದಿಂದ ಇದ್ದೀನಿ ಅಂತ ಖರ್ಗೆ ಅವರು ಮುಖ್ಯಮಂತ್ರಿ ಮಾಡಿದ್ರ. ಕೇವಲ 6 ವರ್ಷ ಆಗಿತ್ತು ಆವಾಗ ಮುಖ್ಯಮಂತ್ರಿ. ಇದು ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಬಂದು ಅವ್ರನ್ನ ಮುಖ್ಯಮಂತ್ರಿ ಮಾಡಿಬಿಟ್ರಲ್ಲ. ದಲಿತರ ಆಗಬೇಕಾಗಿದ್ದ ಜಾಗದಲ್ಲಿ ದಲಿತರ ಸಮಾಧಿ ಕಟ್ಟಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ಬಿಟ್ರು. ಈಗಲಾದರೂ ಅವ್ರು ಹೇಳ್ಬೋದಾಗಿತ್ತು, ಅವ್ರ ಜಾಗವನ್ನು ನಾನು ಕಸ್ಕೊಂಡಿದ್ದೆ, ಕೊನೆ ಪಕ್ಷ ಈಗ ದಲಿತರಿಗೆ ಮುಖ್ಯಮಂತ್ರಿ ಕೊಡಿ ಅನ್ನೋ ಮಾತು ಬರಬೇಕಾಗಿತ್ತು. ಎಲ್ಲೂ ವಾಯ್ಸೇ ಬರಲಿಲ್ಲ. ನಾಳೆ ಮೀಟಿಂಗ್ ಕರೆದಿದ್ದೀನಿ, ನಾಳೆ ಚರ್ಚೆ ಮಾಡ್ತೀನಿ, ನಾಳೆ ರಿಸೈನ್ ಮಾಡ್ತೀನಿ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ ಈಗ ವರದಿ. ಅಂದ್ರೆ ಈಗ ಆ ಕಾರಣದಿಂದ ನಾನು ಏನು ಹೇಳಕ್ ಹೋದೆ ಅಂತ ಹೇಳ್ತೀನಿ. ಪರಮೇಶ್ವರ್ದು ಸೋಲ್ಸೇ ಬಿಟ್ರು, ಕಣ್ಣೀರಾಗಿ ಕೇಳ್ಕೊಂಡ್ರು ಅವರು. ಕೊನೆ ಪಕ್ಷ ನನ್ನ ಡೆಪ್ಯೂಟಿ CM ಮಾಡಿ ಅಂತ, ಅದನ್ನೂ ಮಾಡಲಿಲ್ಲ. ಕೇಳಿಸ್ಕೊಳ್ಳಿ. ಹೌದು, ನಾನು ಅದಕ್ಕೆ ಹೇಳಿದ್ದಿದ್ದು. ನಮ್ಮ ಕಾರಜೋಳ ಅವರೆಲ್ಲ ಅವ್ರೇನು ಯಾರೂ ಕೇಳಿರ್ಲಿಲ್ಲ ಉಪಮುಖ್ಯಮಂತ್ರಿ ಮಾಡ್ತೀರಂತ. ಆದರೆ ಅವರನ್ನು ಉಪಮುಖ್ಯಮಂತ್ರಿ ಮಾಡಲಿಲ್ಲ. ಆದರೂ ಕುಮಾರಸ್ವಾಮಿ ಅವರು ಬಂದ ಕಾಲದಲ್ಲಿ ಅವರಾಗಿದ್ದು. ಹಾಗೆ ನಮ್ಮ ಕೇಳದೆ ಇದ್ರೂ ಉಪಮುಖ್ಯಮಂತ್ರಿ ಮಾಡಿದ್ರು. ನಾನೇನು ಕೇಳೇ ಇರಲಿಲ್ಲ, ವಿರೋಧ ಪಕ್ಷದ ನಾಯಕರು ಮಾಡಿದ್ರು. ಐ ಆಮ್ ಆಲ್ಸೋ ಎ ಡಿ ಫ್ಯಾಕ್ಟೋ ಚೀಫ್ ಮಿನಿಸ್ಟರ್. ಹೌದಾ? ಇದು ಕೇಳದೆ ಆಗೋವು. ನಮ್ಮ ಪಕ್ಷದಲ್ಲಿ ಕೇಳಲೇಬೇಕಾಗಿಲ್ಲ, ಏನು ಬೇಕಾದ್ರೂ ಆಗ್ಬೋದು. ಪವಾಡ ಏನಾದರೂ ಆಗೋದಿದ್ರೆ ಬಿಜೆಪಿ ಇಲ್ಲ. ಖಂಡಿತ ನೋಡಿ, ಸಂದರ್ಭ ಎಲ್ಲವನ್ನೂ ಉತ್ತರಿಸುತ್ತೆ. ನಾವು ಕ್ಲೇಮ್ ಮಾಡಬೇಕಾಗಿಲ್ಲ, ಪವಾಡ ಆಗೋದಿದ್ರೆ ನಮ್ಮಲ್ಲೇ ಆಗೋದು ಅಂತ ಕಾಲ ಬಂದಾಗ ಅದನ್ನು ಮಾಡ್ತಾರೆ. ಮಾಡಬಾರ್ದು. ನಮ್ಮ ಪಾರ್ಟಿಯಲ್ಲಿ ಮಾಡದೇನೆ ಕೊಡ್ತಾರೆ. ನಮ್ಮ ಪಾರ್ಟಿಯಲ್ಲಿ ಮಾಡದೇನೆ ಕೊಡ್ತಾರೆ. ಆದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು, ನಾವು 2ನೇ ಅವಧಿಗೆ ಮೊನ್ನೆ ಬಂದಿದ್ದು ಅಲ್ವಾ ಅಧಿಕಾರಕ್ಕೆ. ಅವ್ರು ಎಷ್ಟು ಅವಧಿ ಆಗಿದೆ? 80 ವರ್ಷದಿಂದ ಇದಾರಲ್ರಿ ಅವ್ರು ದೇಶದಲ್ಲೇ. ಇಲ್ಲ, ಹಂಗೇನಿಲ್ಲ. ನಮ್ಮಲ್ಲಿ ಸೂಕ್ತ ಸಮಯದಲ್ಲಿ ಆಗತ್ತೆ, ಸ್ವಲ್ಪ ಕಾದು ನೋಡಿ. ನೋಡಿ, ಜನ ರಾಜಕಾರಣಿಗಳಿಗಿಂತ ಬುದ್ಧಿವಂತರಿದ್ದಾರೆ. ಡಿಸ್ಟರ್ಬ್ ಆಗೋದಿದೆಯಲ್ಲ, ಸಂದರ್ಭವನ್ನು ನೋಡ್ಕೊಂಡು ಯಾವ ಪಕ್ಷವನ್ನು ಬೇಕಾದರೂ ಒಪ್ಕೊಳ್ತಾರೆ. ಯಾಕೆ BJP ಅಧಿಕಾರಕ್ಕೆ ಬಂದಾಗ ಬ್ಯಾಕ್ವರ್ಡ್ನವ್ರು ಏನು ಓಟ್ ಹಾಕಿರ್ಲಿಲ್ವಾ? ಪರಿಶಿಷ್ಟ ಜಾತಿ ವರ್ಗಗಳಿಗೆ ಓಟ್ ಹಾಕ್ಲಿಲ್ವಾ? ಕೆಲವರು ಹೇಳ್ತಾರೆ ಮುಸಲ್ಮಾನರು ಓಟ್ ಹಾಕೋದಿಲ್ಲ ಅಂತ. ಆದರೆ ಅವರಿಗೂ ಅರಿವಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಮೊನ್ನೆ ಬೀದಿಗೆ ನಿಂತು ಓಟ್ ಹಾಕಿದ್ರಲ್ಲ ಮುಸಲ್ಮಾನರು. ಸಂದರ್ಭದ ಅರಿವು ಎಲ್ಲರಿಗೂ ಇದೆ. ಈ ಸಾರಿ BJPಯ ಪರವಾಗಿ ಇಡೀ ರಾಜ್ಯದಲ್ಲಿ ಅಲೆ ಇದೆ. ಮುಂದಿನ ಸಾರಿ ನಾವು 150 ಸ್ಥಾನಗಳನ್ನು ಗೆದ್ದು ಅಧಿಕಾರಕ್ಕೆ ಬರ್ತೇವೆ. ಮಾಡಬಾರ್ದು ಅಂತಲ್ಲ, ಮಾಡಬಾರ್ದು ಅಂತಲ್ಲ. ನೋಡಿ, ಮಾಡೋ ರೀತಿ ಇದೆಯಲ್ಲ ಅದು ಸರಿ ಇಲ್ಲ. ಅದಕ್ಕೆ ನಾನು ಹೇಳಿದ್ದು ರೋಸ್ಟರ್ ಬಿಂದುಗಳು ಸರಿ ಮಾಡಕ್ಕೆ ನಿಮ್ಗೆ ಯಾಕೆ ತೊಂದರೆ ಏನಾಗಿದೆ? ಎಲ್ಲಿ ಮಾಡಿದ್ದಾರೆ ನೋಡಿ. ಒಂದು ನೀವೇ ಬರೆದಿರ್ತೀರಿ ಅಥವಾ ನೀವೇ ತೋರಿಸಿರ್ತೀರಿ. 3 ಪೋಸ್ಟ್ ಬಂದರೆ A ಗ್ರೂಪ್, B ಗ್ರೂಪ್, C ಗ್ರೂಪ್ ಕೊಡ್ತೀವಿ. 3 ಬರಲಿಲ್ಲ, ಒಂದೇ ಒಂದು ಬಂದರೆ ಅದು ಮೆರಿಟ್ ಬಿಟ್ಬಿಡ್ತೀವಿ ಜನರಲ್. ಅದು ಹೆಂಗಾಗುತ್ತೆ? ಒಳ ಮೀಸಲಾತಿ ಹೇಗಾಗುತ್ತೆ ಅದು? ಅಂದ್ರೆ ಅದನ್ನೇ ನಾವು ಹೇಳ್ತೀವಿ. ಇದುವರೆಗೆ ಇರೋದೇ ಮೆರಿಟ್, ಇದುವರೆಗೆ ಇರೋದು ಮೆರಿಟ್. ಮತ್ತೆ ಒಳ ಮೀಸಲಾತಿಗೆ ಮೀನಿಂಗ್ ಏನು?
ತಪ್ಪು ಅಂತ ಹೇಳಲ್ಲ ನಾನು, ಮೀನಿಂಗ್ ಹೇಳಿ ನನಗೆ. ಒಳ ಮೀಸಲಾತಿ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಇದೆ ಸರ್. ಒಂದು ವೇಳೆ ಮುಖ್ಯಮಂತ್ರಿ ಆದ್ರೆ ಅವರ ಹಾದಿ ಆಗಿದೆ ಯಾವ ರೀತಿಯಾಗಿರುತ್ತೆ ಸರ್? ಸಿದ್ದರಾಮಯ್ಯ ಇದ್ದಾಗೆ ಇರುತ್ತಾ ಅಥವಾ ಬೇರೆ ರೀತಿಯ ಡಿಸ್ಟರ್ಬೆನ್ಸ್ಗಳು ಇರುತ್ತಾ ಹೇಗೆ ಸರ್ ಅಂತ? ಗವಾಕ್ಷಿ ಹೇಳಿದಲ್ಲ ನಾನು, ಓದಿಯ ಪಿಚಾಚಿ ಅಂದ್ರೆ ಬಂದೆ ಗವಾಕ್ಷಿ ಅಂತ. ವ್ಯತ್ಯಾಸ ಇಲ್ಲ, ಯಾವುದು ಸ್ಮೂತ್ ಇರಲ್ಲ ಕಾಂಗ್ರೆಸ್ ಅಲ್ಲಿ, ಯಾವುದು ಸ್ಮೂತ್ ಇರಲ್ಲ. ನೋಡಿ, ಅವರು 10 ಕರೆದು ಮುಖ್ಯಮಂತ್ರಿ ಆಗ್ತಿರೋರು ಆಯ್ತಾ. ಕೊಡಬೇಕು ಅಂತ ಅವ್ರಿಗೆ ಕೊಡಬೇಕಾಗಿದ್ದಿದ್ರೆ 2.5 ವರ್ಷದಲ್ಲೇ ಕೊಡಬೇಕಾಗಿತ್ತು ಅಲ್ವಾ, ಅಗ್ರಿಮೆಂಟ್ ಆಗಿದ್ರೆ. ಅವ್ರು ಹೇಳ್ತಾರೆ ಅಗ್ರಿಮೆಂಟ್ ಆಗಿತ್ತು ಅಂತ, ಇವ್ರು ಹೇಳ್ತಾರೆ ಯಾವುದೂ ಆಗಿರಲಿಲ್ಲ ಅಂತೀವಿ. ಆಮೇಲೆ ಏನು ಶುರುವಾಯಿತು, ಹೈಕಮಾಂಡ್ ಹೇಳಿದ್ರೆ ಅದ್ರ ಪ್ರಕಾರ ಹೋಗ್ತೀವಿ ಅನ್ನೋದು ಶುರುವಾಗಿತ್ತು. ಈಗ ಹೈಕಮಾಂಡು ಅವರೂ ಥ್ರೆಟ್ಟು, ಎಲ್ಲರೂ ಥ್ರೆಟ್ ಮಾಡೋಕ್ಕೆ ಶುರು ಮಾಡಿದ್ರು. ಅವರೂ BJP ಲೀಡರ್ಗಳನ್ನೆಲ್ಲ ಭೇಟಿ ಮಾಡೋಕ್ಕೂ ಶುರು ಮಾಡಿಬಿಟ್ಟಿದ್ರು. ಎಲ್ಲೋ ಬಹುಶಃ ಇವರೇನೋ BJP ಕಡೆ ಏನೋ ವಾಲ್ ಬಿಡಂಗೆ ಅವ್ರು ಅನ್ನೋ ಕಾರಣಕ್ಕೆ ಸೊ ತಡೆದಿಟ್ಕೊಳಕ್ಕೆ ಅಂತೇಳಿ ಏನಾದ್ರೂ ಹಂಗೂ ಮಾಡಿರ್ಬೋದು ಕಾಂಗ್ರೆಸ್. ಅಂದರೆ ಇಟ್ ಈಸ್ ನಾಟ್ ಎ ಸೇಫ್ ಸೀಟ್ ಈಗ ಅವರಿಗೆ. ಡಿ.ಕೆ. ಅವರು ಅಲ್ಲಿ ಭೇಟಿ ಮಾಡ್ತಿದ್ರು, ಅದು ಯಾವುದಕ್ಕೆ ಮಾಡ್ತಿದ್ರು ಗೊತ್ತಿಲ್ಲ, ಬಟ್ ನಮ್ಮ ಪಾರ್ಟಿಗೆ ಬರ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆದರೆ ಭೇಟಿ ಮಾಡ್ತಾ ಇದ್ರು. ಅದು ಅವ್ರ ಭೇಟಿ ಯಾವುದಕ್ಕಿತ್ತು, ಏನು ಕಾರಣಕ್ಕಿತ್ತು ಅನ್ನೋದನ್ನ ಡಿ.ಕೆ. ಶಿವಕುಮಾರ್ ಒಬ್ಬರು ಮಾತಾಡಿ ಕೇಳಿಸ್ತಾ ಇಲ್ಲ, ಅವ್ರನ್ನ ಕೇಳಬೇಕು. ಡಿ.ಕೆ. ಶಿವಕುಮಾರ್ ಡಿ.ಕೆ. ಶಿವಕುಮಾರ್ ಇನ್ನೊಂದ್ ಕಡೆ ದಲಿತ ಸಿಎಂಗೆ ಸಿಎಂ ಮಾಡ್ಬೇಕಾದ್ರೆ ಏನಂದ್ರಿ? ಒಂದ್ ಕಡೆ ನೀವು ಡಿ.ಕೆ. ಶಿವಕುಮಾರ್ ಮಿತ್ರರು ಅಂತ ತಾವು ಮಾತಾಡಿದ್ರಿ, ಈಗ ಹಾಗೆ ಇನ್ನೊಂದ್ ಕಡೆ ದಲಿತರಿಗೆ ಕೊಡ್ಬೇಕು ಸಿಎಂ ಪೋಸ್ಟ್ ಅಂತ ಯಾವ ರೀತಿ ಸರ್? ನನಗೆ ಎಲ್ಲ ಪಾರ್ಟಿಯಲ್ಲೂ ಮಿತ್ರರು ಇದ್ದಾರೆ, ಆದರೆ ಅಡ್ಜಸ್ಟ್ಮೆಂಟ್ ಇಲ್ಲ ನಂದು. ನಾನು ಅಡ್ಜಸ್ಟ್ಮೆಂಟ್ ರಾಜಕಾರಣಿ ಅಲ್ಲ. ನನ್ನ ಮಿತ್ರರು, ಯಾಕೆ ನಾವು ಕೆಲಸ ಮಾಡಿದ್ವಿ, ಒಂದೇ ಪಕ್ಷದಲ್ಲಿದ್ವಿ. ಆಮೇಲೆ ಕಾಲೇಜ್ ಇದರಿಂದ ನಾವೆಲ್ಲ ಜೊತೆಯಲ್ಲೇ ಬೆಳೆದವರು. ಅದರಿಂದಾಗಿ ಅವರಾದರೆ ನನಗೇನು ಸಂತೋಷ ಆಗ್ಬೋದು. ಆ ಪಾರ್ಟಿಯಲ್ಲಿ ನಾನು ತೀರ್ಮಾನ ಮಾಡ್ತೀನಿ ಆಗಲಿ. ಆದರೆ ನನ್ನ ಕಾತುರ ಏನೋ, ನನ್ನ ಸಮುದಾಯಕ್ಕೆ ಅನ್ಯಾಯ ಆಗಿದೆಯಲ್ಲ, ಅದು ನಾನು ಹೇಳೋದು ಅಷ್ಟೇ. ಯಾವ ಅನುಕೂಲವೂ ಬೇಡ ನಮಗೆ. ನಮ್ಮ ಅನುಕೂಲ ಸಿಂಧು ರಾಜಕಾರಣ ಅಲ್ಲ ನಮ್ಮದು. ಇನ್ನೇನು 1.5 ವರ್ಷದಲ್ಲಿ ನಾವು ಚುನಾವಣೆಗೆ ಹೋಗ್ತೀವಲ್ಲ, ರಾಜ್ಯದ ಜನ ಮತ ಕೊಡ್ತಾರೆ, ನಮ್ಮನ್ನು ಗೆಲ್ಲಿಸ್ತಾರೆ. ಅದರಿಂದಾಗಿ ಆತುರ ಕಾತುರ ಎರಡೂ ಬೇಡ. ಕ್ರೈಸಿಸ್ ನೋಡಿ, ಅವರು ತೂಕದ ಮೇಲೆ ಅವರೇ ಬಿದ್ದು ಹಾಳಾದ್ರೆ ಅದರಲ್ಲಿ ನಾವು ಬೆಂಕಿ ಕಾಯಿಸ್ಕೊಳಕ್ ಹೋಗೋದಿಲ್ಲ. ನೇರವಾಗಿ ಜನರ ಮುಂದೆ ಹೋಗ್ತೀವಿ, ಜನರ ಆಶೀರ್ವಾದ ಪಡಿತೀವಿ. ಮುಂದಿನ ಸ್ಥಳೀಯ ಚುನಾವಣೆಗಳ ಬಗ್ಗೆ ಈಗಾಗಲೇ GBA ಚುನಾವಣೆ ಆಗ್ಬೇಕಾಗಿತ್ತು, ಸೋಲ್ತೀವಿ ಅನ್ನೋ ಕಾರಣದಿಂದ ಅವರು ಮಾಡ್ತಾ ಇಲ್ಲ. ಜಿಲ್ಲಾ ಪರಿಷತ್ತು, ತಾಲೂಕು ಪರಿಷತ್ತು ಆಗಬೇಕಾಗಿತ್ತು, ಗ್ರಾಮ ಪಂಚಾಯತಿಗಳಾಗಬೇಕು, ಅನೇಕ ಸ್ಥಳೀಯ ಇದಾಗಬೇಕು, ಆಗ್ತಾ ಇಲ್ಲ. ಯಾಕೆಂತಂದ್ರೆ ಅವ್ರಿಗೆ ಸೋಲ್ತೀವಿ ಅಂತಕ್ಕಂಥ ಭಯ ಇರೋದ್ರಿಂದ ಚುನಾವಣೆ ಮಾಡ್ತಾ ಇಲ್ಲ. ಆದ್ರೆ ಏನ್ ಮಾಡೋದು, ಸರ್ಕಾರದ ನಿರ್ಧಾರಗಳನ್ನು ನಾವು ಮಾಡಬೇಕು. ಧನ್ಯವಾದ ಸರ್, ಥ್ಯಾಂಕ್ ಯು.